ಇನ್ನು ಹೀಗೆ ಬಿಜೆಪಿ ಕಾರ್ಯಕರ್ತ ವಿನಯ್ ಅವರ ಆತ್ಮಹತ್ಯೆಗೆ ಸಂಬಂಧಪಟ್ಟ ಹಾಗೆ ಒಂದು ಗೊಂದಲ ಆಗಿದೆ ಅನ್ನುವಂಥದ್ದು ಅವ್ರ ಕುಟುಂಬದಿಂದ ಕೇಳಿ ಬರ್ತಾ ಇರುವಂತದ್ದು ಆರೋಪ. ಏನು? ವಿನಯ್ ಸೋಮಯ್ಯ ಸಹೋದರ ಜೀವನ್ ಒಂದು ದೂರನ್ನ ಕೊಟ್ಟಿದ್ರು. ಬೆಂಗಳೂರಿನ ಹೆಣ್ಣೂರು ಠಾಣೆಯಲ್ಲಿ ಎಫ್ಐಆರ್ ಈ ದೂರಿನ ಆಧಾರದ ಮೇಲೆ ದಾಖಲಾಗಿದೆ. ಶಾಸಕ ಪೊನ್ನಣ್ಣ ಅವರ ಆಪ್ತ ತೆನ್ನೀರ ಮಹಿನಾ ಹಾಗೆ ಇತರರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಬಿಎನ್ಎಸ್ ಸೆಕ್ಷನ್ 108 ಅಂದ್ರೆ ಆತ್ಮಹತ್ಯೆ ಪ್ರಚೋದನೆ ಆರೋಪದಡಿ ಎಫ್ಐಆರ್ ದಾಖಲಾಗಿದೆ. ವಿಚಾರ ಅಂತಂದ್ರೆ ಆರೋಪಿತ ಇಬ್ಬರು ಶಾಸಕರ ಹೆಸರಿಲ್ಲದೆ ಎಫ್ಐಆರ್ ದಾಖಲಾಗಿದೆ. ಎಫ್ಐಆರ್ ನಲ್ಲಿ ಶಾಸಕರ ಹೆಸರು ಕೈಬಿಟ್ಟಿರೋದಕ್ಕೆ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ಶಾಸಕ ಪೊನ್ನಣ್ಣ ಹಾಗೆ ಮಂತರ್ಗೌಡ ಹೆಸರು ಸೇರಿಸಬೇಕು ಅನ್ನುವಂತ ಪಟ್ಟನ್ನ ಹಿಡಿತಾ ಇದೆ. ವಿನಯ್ ನನ್ನ ತಮ್ಮ, ಅವನ ಡೆತ್ ನೋಟಲ್ಲಿ 4 ಜನರ ಹೆಸರಿತ್ತು. ಅದೇ ಪ್ರಕಾರ ನಾವು ಎಫ್ಐಆರ್ ಇದಕ್ಕೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದು ಇಲ್ಲಿ ಹೆಣ್ಣೂರು ಪೊಲೀಸ್ ಸ್ಟೇಷನ್ಲಿ. ಸೊ ನಾವು ಅದನ್ನ ಆದಮೇಲೆ 3-4 ಗಂಟೆ ಆದಮೇಲೆ ಪುನಃ ನಮಗೆ ಎಫ್ಐಆರ್ ಕಾಪಿ ಬಂದಾಗ ಅದರಲ್ಲಿ ಒಬ್ಬನೇ ಹೆಸರು ಹಾಕಿದ್ದಾರೆ. ಸೊ ನಾವು ನಮ್ಮ ರಿಕ್ವೆಸ್ಟ್ ಇದ್ದ ಪ್ರಕಾರ ಅವನ ಡೆತ್ ನೋಟಲ್ಲಿ ಎಷ್ಟು ಜನ ಹೆಸರಿದ್ರು ಅದನ್ನ ಎಲ್ಲರ ಹೆಸರನ್ನ ಸೇರಿಸಬೇಕು ಅಂತ ನಾವು ಅದನ್ನ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಈಗ ಪೋಸ್ಟ್ ಮಾರ್ಟಮ್ ಇಲ್ಲಿ ಬಾಡಿ ಇದು ಮಾಡ್ತಿದ್ದಾರೆ. ನಾವು ಪೋಸ್ಟ್ ಮಾರ್ಟಮ್ ಬಾಡಿ ತೆಗಿಬೇಕಾದ್ರೆ ಅವರ 4 ಜನ ಹೆಸರನ್ನು ನೀವು ಕೂಡಿಸಬೇಕು ಅಂತ ನಾವು ವಿನಂತಿ ಮಾಡ್ಕೊಂಡಿದ್ದೀವಿ. ಪೊನ್ನಣ್ಣ ಮತ್ತೆ ಮಂತರ್ಗೌಡ ಮತ್ತೆ ಹರೀಶ್ ಬೋಯ 4 ಜನರ ಹೆಸರನ್ನು ಸಹ ನಾವು ಹಾಕಿದ್ದೀವಿ. ಅಂದ್ರೆ ಅವನ ಕಂಪ್ಲೇಂಟ್ನೇ ಅವನ ಏನು ಡೆತ್ ನೋಟಲ್ಲಿ ಇತ್ತು ಅದನ್ನೇ ನಾವು ಹಾಕಿದ್ದೀವಿ ಅಷ್ಟೇ. ನಾವು ಇದರಲ್ಲಿ ಏನು ಇದು ಮಾಡಿಲ್ಲ, ಮ್ಯಾನಿಪುಲೇಷನ್ಸ್ ಅಥವಾ ಏನು ಮಾಡಿಲ್ಲ. ಯಾವುದೋ ಒಂದು ಸಮಯದಲ್ಲಿ ಯಾರೋ ಒಂದು ವ್ಯಕ್ತಿ ಪೊನ್ನಣ್ಣನವರ ತೇಜವಾದ ಮಾಡಿ ಅದರಲ್ಲಿ ಆ ಗ್ರೂಪಲ್ಲಿ ಒಂದು ಸಂದೇಶವನ್ನು ಹರಿಬಿಡ್ತಾರೆ. ಆದರೆ ಇವ್ರನ್ನ ಆ ಸಂದೇಶ ಹರಿಬಿಟ್ಟ ವ್ಯಕ್ತಿನ ಜೊತೆಗೆ ಅದರಲ್ಲಿ ಗ್ರೂಪ್ ಅಡ್ಮಿನ್ ಆದಂತ ಇಬ್ಬರ ಮೇಲೆ ಕೇಸ್ ಮಾಡ್ತಾರೆ. ಅದರಲ್ಲಿ ಅಡ್ಮಿನ್ ಆಗಿರಲಿ ಇವರು ಒಬ್ರು. ಇವರು ಕೇವಲ 5 ದಿನಗಳ ಹಿಂದೆ ಗ್ರೂಪ್ ಅಡ್ಮಿನ್ ಆಗಿ ಮಾಡಿರ್ತಾರೆ. ಇದೆಲ್ಲ ನೋಡ್ತಾ ಇದ್ರೆ ನಮಗೆ ಯಾಕೋ ವ್ಯವಸ್ಥಿತವಾದ ಸಂಚು, ಇವ್ರ ಮೇಲೆ ಇವ್ರಿಗೆ ಹರಾಸ್ಮೆಂಟ್ ಮಾಡಬೇಕು ಅಂತ ಹೇಳಿ ಈ ತರ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ. ಇದಾದ್ಮೇಲೂ ಸಮೇತ ಎಫ್ಐಆರ್ ಆಗುತ್ತೆ. ಎಫ್ಐಆರ್ ಆದ್ಮೇಲೆ ಇವರಿಗೆ ಬೇಲ್ ಸಮೇತ ಸಿಗುತ್ತೆ. ಬೇಲ್ ಸಿಕ್ಕಿದ ಮೇಲೂ ಕೂಡ ಕೆಲವೊಂದು ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಇವರು ಕಿಡಿಗೇಡಿ ಆ ತರ ಈ ತರ ಅಂತ ಹೇಳಿ ಮೆಸೇಜ್ಗಳನ್ನ ಕಳಿಸಿ ಇವರು ತೇಜವಾದ ಮಾಡ್ತಾ ಇರ್ತಾರೆ. ಅದಲ್ಲದೆ ಸಮೇತ ಕೇವಲ 3-4 ದಿನಗಳ ಹಿಂದೆ ಮಡಿಕೇರಿ ಪೊಲೀಸ್ ಸ್ಟೇಷನ್ ಇಂದನೂ ಕರೆ ಮಾಡಿ ನಿಮ್ಮ ಮೇಲೆ ರೌಡಿ ಶೀಟ್ ಓಪನ್ ಮಾಡ್ತಾ ಇದೀವಿ ಅಂತ ಹೇಳಿ ಇವರಿಗೆ ಬೆದರಿಕೆಯನ್ನ ಹಾಕಿರ್ತಾರೆ. ಈ ತರ ಒಂದು ಮೆಂಟಲಿ ಟಾರ್ಚರ್ ಮಾಡ್ತಾ ಇರೋದ್ರಿಂದ ಅವರು ಇವತ್ತು ಈ ಸಾವಿಗೆ ಶರಣಾಗಿದ್ದಾರೆ ಅಂತ ನಾವು ಅನ್ಕೊಂಡಿದೀವಿ. ಈಗ ಒಂದು ವ್ಯಕ್ತಿ ತೀರಿ ಹೋಗಿದ್ದಾರೆ, ಅವರ ಸಾವಿಗೆ ನ್ಯಾಯ ಸಿಗಬೇಕು. ಅವರೇ ಅವರ ಡೆತ್ ನೋಟಲ್ಲಿ 4 ಜನರ ಹೆಸರು ಸಮೇತ ಮೆನ್ಷನ್ ಮಾಡಿ ಬರೆದು ಮಡಗಿದ್ದಾರೆ. ಇಲ್ಲಿ ಕೇವಲ ಒಂದು ವ್ಯಕ್ತಿನ ಮಾತ್ರ ಇವರು ಸೇರಿಸಿರೋದ್ರಿಂದ ಎಲ್ಲ 4 ಜನರ ವ್ಯಕ್ತಿಗಳನ್ನ ಎಫ್ಐಆರ್ ಸೇರಿಸಿ ಅವರಿಗೆ ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು. ಅಲ್ಲಿ ತನಕ ನಾವು ಇಲ್ಲಿಂದ ಬಾಡಿನ ತಗೊಂಡೋಗೋದಿಲ್ಲ ಅಂತ ಹೇಳಿ ನಾವೀಗ ಪೊಲೀಸರು ನೀವು ಯಾಕೆ ದೂರಲ್ಲಿ 4 ಜನರ ಹೆಸರು ಕೊಟ್ಟು ಒಬ್ಬರನ್ನೇ ಮೆನ್ಷನ್ ಮಾಡಿದ್ದಾರೆ ಅಂತ ಕೇಳಿದ್ರೆ ಅವ್ರು ಹೇಳ್ತಾ ಇದ್ದಾರೆ SI ಅವರು ನಮ್ಮ ಅನುಕೂಲಕ್ಕೆ ತಕ್ಕಂಗೆ ನಾವು ಮಾಡ್ಕೊಂಡಿದೀವಿ ಅಂತ ಹೇಳ್ತಾ ಇದ್ದಾರೆ.